ಒಮ್ಮೆ ಒಬ್ಬರು ರಿಟೈರ್ಡ್ ಅಫಿಷಿಯಲ್ಲು ಬ್ಯಾಂಕಿಗೆ ಹೋಗ್ಬಿಟ್ಟು ₹500 ಬಿಡಿಸ್ಕೋಬೇಕು ಅಂತಾರಂತೆ. ಕ್ಯಾಶಿಯರು ರೂಡಾಗಿ ಬಿಹೇವ್ ಮಾಡ್ತಾನಂತೆ. ಏನು ಸರ್, ₹500 ಇಷ್ಟೆಲ್ಲ ಪೇಪರ್ ವರ್ಕ್ ಮಾಡೋಕ್ಕಾಗುತ್ತಾ, ಹೋಗು ATMಲ್ಲಿ ಬಿಡಿಸ್ಕೊಡ್ರಿ ಅಂತಾನಂತೆ. ಇವ್ರಿಗೆ ಬೇಜಾರಾಗುತ್ತೆ. ಇವ್ರಿಗೆ ATM ಅಂದರೆ ಆಗಿ ಬರಲ್ಲ, ಕಾರ್ಡ್ ತೊಗೊಂಡೋಗೋದು, ಪಿನ್ ಹೊಡಿಯೋದು, ಯಾವನಾರು ನೋಡೋದು ಅಂತ ಪಾಪ. ಹಾಗಾಗಿ ಹೋಗಲಿ ಬ್ಯಾಲೆನ್ಸ್ ಎಷ್ಟಿದೆ ಹೇಳಪ್ಪ ಅಂತ ಕೇಳ್ತಾರಂತೆ. ಅವನು ನೋಡಿಬಿಟ್ಟು 2.5 ಲಕ್ಷ ಇದೆ ಅಂತಾನಂತೆ. ಆಯ್ತಪ್ಪ, ₹500 ಅಂತೂ ನೀನು ಕೊಡಲ್ಲ ಅಲ್ವಾ, ಓಕೆ 1 ಲಕ್ಷ ಬಿಡಿಸ್ಕೊತೀನಿ ಕೊಡು ಅಂತಾರಂತೆ. ಸರಿ, ಲಕ್ಷ ಕೊಡ್ತಾನೆ. ಆಮೇಲೆ ಇವರು ಅದರಲ್ಲಿ ₹500 ಮಾತ್ರ ಇಟ್ಕೊಂಡ್ಬಿಟ್ಟು ಉಳಿದಿದ್ದನ್ನೆಲ್ಲ ಡಿಪಾಸಿಟ್ ಮಾಡಪ್ಪ ಮತ್ತೆ ಅಕೌಂಟಲ್ಲಿ ಅಂತಾರಂತೆ. ನೋಡ್ರಿ, ಇಂಥ ಇಂಟೆಲಿಜೆನ್ಸ್ ಮುಂದೆ ಯಾವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಎಂಥದೂ ನಡೆಯಲ್ಲ. ಇವರು ಮೊದಲೇ ಸೀನಿಯರ್ ಸಿಟಿಸನ್ಸು, ಅವ್ರು ಯಾರೇ ಇರ್ಬೋದು, ರಿಟೈರ್ಡ್ ಅಫಿಷಿಯಲ್ಸೇ ಇರ್ಬೋದು, ರೈತನೇ ಇರ್ಬೋದು, ಯಾರೇ ಇರ್ಬೋದು. ಏನು ಅವತ್ತಿಂದು ಒಂದು ಲೊಕೇಶನ್ನು, ಗೂಗಲ್ ಮ್ಯಾಪು ಏನೂ ಇಲ್ಲದೆ ಗಲ್ಲಿಯಲ್ಲೆಲ್ಲ ತಿರುಗಿ ದುಡ್ದು ಟ್ಯಾಕ್ಸ್ ಕಟ್ಟಿ ದೇಶನ ಉದ್ಧಾರ ಮಾಡಿರೋರು. ಫೇಸ್ಬುಕ್ಕು, ಟಿಂಡರು ಯಾವುದು ಇಲ್ಲದೆ ಸಲ್ಲಾಪ ಮಾಡಿ ರಸಿಕರು ಇವರು. ಅಷ್ಟೊಂದು ಜನ ಮಕ್ಕಳನ್ನ ಹುಟ್ಟಿಸ್ಬಿಟ್ಟು ಅವ್ರನ್ನ ಒಂದು ಸೈಕಲ್ ಮೇಲೆ ಕೂರಿಸ್ಕೊಂಡು ಎಲ್ಲ ಕರ್ಕೊಂಡೋಗಿ ಮಾಡಿ ಕಷ್ಟಪಟ್ಟು ಓದಿಸಿ ಅವ್ರ ಕೈಯಲ್ಲಿ ಟ್ಯಾಕ್ಸ್ ಕಟ್ಟಿಸಿ ಇವತ್ತು ಅವ್ರ ಪೆನ್ಷನಲ್ಲೂ ಟ್ಯಾಕ್ಸ್ ಕಟ್ಟಿ ದೇಶ ಉದ್ಧಾರ ಮಾಡ್ತಿರೋ ಇಂಥ ಎಲ್ಲ ಸೀನಿಯರ್ ಸಿಟಿಸನ್ಸ್ಗೂ ಮತ್ತು ರಿಟೈರ್ಡ್ ಅಫಿಷಿಯಲ್ಸ್ಗೂ ಒಂದು ದೊಡ್ಡ ಸಲಾಂ. ಜೈ ಶ್ರೀರಾಮ್.